ಚಿಕ್ಕೋಡಿ ಒಂದು ಭಾಳ ಇತಿಹಾಸ ಇರೋ ಊರು. ಆ ಚಿಕ್ಕೋಡಿನಲ್ಲಿ ಬಾಬಾ ಸಾಹೇಬರು ಅವರು ಬದುಕಿದ್ದಾಗ ಇಲ್ಲಿ ಬಂದು ಒಂದು ಕೋರ್ಟ್ ಕೇಸ್ ಮುಂದುವರಿಸ್ತಾರೆ. ಆದರೆ ಇಂಥ ಇತಿಹಾಸ ಇರೋ ಜಾಗದಲ್ಲಿ, ಇಂಥ ಬೆಳೀತಿರೋ ಜಾಗದಲ್ಲಿ ಭಾಳ ದುಃಖಕರವಾದ ವಿಚಾರ ಏನಂದರೆ, ಇಲ್ಲಿ ರಾಮನಗರ ಅಂತ ಸಿಟಿ ಒಳಗೆ ಇರೋ ಜಾಗದಲ್ಲಿ 82 ಕುಟುಂಬದವರು ಸುಡುಗಾಡಿಸಿದ್ರು. ಮತ್ತು 57 ಕುಟುಂಬದವರು ದುರ್ಗಾ ಮುರುಗಿ ಇವರೆಲ್ಲ ಇನ್ನೂ ಕಡು ಬಡತನದಲ್ಲಿ ಅಲೆಮಾರಿಗಳು ಗುಡಿಸಲು ಬದುಕ್ತಾ ಇದ್ದಾರೆ. ಇದನ್ನು ನಮ್ಮ ಸಾಂಸ್ಕೃತಿಕ ಪ್ರಪಂಚ ಎತ್ತಿಡಿಯೋದೇ ನಮ್ಮ ಅಲೆಮಾರಿ ಸಮುದಾಯಗಳು. ಆದರೆ ಈ ಸರ್ಕಾರಗಳು ಇಲ್ಲೂ ಕೂಡ ನಾನು ಮಾತಾಡೋಕೆ ನೋಡಿ, ಗಣೇಶ್ ಹುಕ್ಕೇರಿ ಅವ್ರ ಕಡೆಯವ್ರು ಮಾತಾಡ್ತಾ ಇವರು ಕಾಂಗ್ರೆಸ್ ರಾಜಕಾರಣಿ, ಇವ್ರು ಯಾಕೆ ಈ ಸಮುದಾಯಗಳನ್ನ ಅನ್ಟಚಬಲ್ ಆಗಿಲ್ಲದೆ ಇದ್ರು ಅನ್ಸಿಯಬಲ್ ಅನ್ನೋಬಲ್ ಅವರನ್ನು ಕಾಣಿಸ್ತಾ ಇಲ್ಲ, ಅವ್ರಿಗೆ ನೋಡ್ತಾ ಇಲ್ಲ, ಇವಾಗ ಯಾಕೆ ಅವರಿಗೆ ಮನೆಗಳು ಕೊಡ್ತಾ ಇಲ್ಲ, ಯಾಕೆ ಇವ್ರಿಗೆ ಒಂದು ಹಕ್ಕುಪತ್ರ ಕೊಡ್ತಾ ಇಲ್ಲ, ಯಾಕೆ ಇವತ್ತಿನ ದಿನ ಈ ಸಮುದಾಯಗಳು, ಈ ಅಲೆಮಾರಿ ಸಮುದಾಯಗಳು 35-40 ವರ್ಷಗಳಿಂದ ಜೋಪಡಿಗಳಲ್ಲಿ ಬದುಕಿ, ಅವ್ರು ಗುಡಿಸಲು ಬದುಕಿ, ಒಂದು ಲೈಟ್ ಬಲ್ಬ್ ಇಲ್ಲ, ಒಂದು ನೀರಿಲ್ಲ, ಒಂದು ಬೇಸಿಕ್ ಫೆಸಿಲಿಟೀಸ್ ಇಲ್ಲ. ದೊಡ್ಡದಾಗಿ ಬೇರೆ ಅಹಿಂದದ ಬಗ್ಗೆ ಮಾತಾಡುತ್ತೆ ಈ ಸರ್ಕಾರ. ಅಹಿಂದ ಅಲ್ಪಸಂಖ್ಯಾತರು, ಹಿಂದುಳಿದ ದಲಿತರಲ್ಲಿ ಎಲ್ಲ ಕಡೆ ಅಲೆಮಾರಿಗಳಿದ್ದಾರೆ. ಆದರೆ ಅಲೆಮಾರಿಗಳಿಗೆ ಈ ಬಜೆಟ್ನಲ್ಲಿ ₹1 ಕೊಟ್ಟಿಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ. 1,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ₹1 ಕೊಟ್ಟಿಲ್ಲ. ಅಲೆಮಾರಿಗಳು ಕೊಡೋದು ಬಿಟ್ಟು ಹನುಮಾನ್ ಜನ್ಮಭೂಮಿ ಅಂಜನಾದ್ರಿ ಬೆಟ್ಟಕ್ಕೆ 100 ಕೋಟಿ ಕೊಡ್ತಾರಲ್ಲ ಈ ಸರ್ಕಾರ. ಏನು ಇವ್ರ ಪ್ರಯಾರಿಟಿ? ಮತ್ತು ಅಹಿಂದ ಅಂತ ಹೇಳೋ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ 136 ಬಹುಮತದಲ್ಲಿ ಕೊಟ್ಟಿದ್ದಾರೆ ಜನ. ಆದರೆ ಈ ಒಂದು ಸರ್ಕಾರ ಎಲ್ಲೋ ಒಂದು ಕಡೆ ಜಾತಿ ಜನಗಣತಿ ಬಿಡುಗಡೆ ಮಾಡ್ತಾ ಇಲ್ಲ. ಬದುಕ್ತಾ ಇರೋ ಜೋಪಡಿಗಳಲ್ಲಿ, ಗುಡಿಸಿನಲ್ಲಿ ಅದು ಕೃಷಿಕರ ಸಮುದಾಯಗಳಲ್ಲ. ಯಾರು ಬದುಕ್ತಾ ಇದ್ದಾರೆ ಅಂದರೆ ದಲಿತರು, ಆದಿವಾಸಿಗಳು, ಅಲೆಮಾರಿಗಳು ಜೋಪಡಿ ಗುಡಿಸಲಲ್ಲಿ ಕಡು ಬಡತನಲ್ಲಿ ಬದುಕ್ತಾ ಇದ್ದಾರೆ. ಆದರೆ ಜನಗಣತಿ ಬಿಡುಗಡೆ ಮಾಡದೆ ಎಲ್ಲೋ ಒಂದು ಕಡೆ ಕೃಷಿಕರ ಸಮುದಾಯಗಳು, ಲಿಂಗಾಯತ ಒಕ್ಕಲಿಗರ ಅವರ ಒಂದು ರೀತಿಯಲ್ಲಿ ಅವರ ಒಂದು ಬೇಡಿಕೆ ತಕ್ಕಂತೆ ಕುಣಿತಾ ಇರೋ ಸಿದ್ದರಾಮಯ್ಯನವರು ನಿಜವಾಗ್ಲೂ ಅಹಿಂದ ರಾಜಕಾರಣಿಗಳಲ್ಲ. ಅವರೆಲ್ಲೋ ಒಂದು ಕಡೆ 1 ವರ್ಷದಿಂದ ಸೋಮಾರಿ ಸಿದ್ಧವಾಗಿ ಅವ್ರು ಕೆಲಸ ಮಾಡದೆ, ಅವ್ರು ಬರೀ ಟ್ಯಾಪೆ ಹಚ್ಚೋ 5 ಸ್ಕೀಮ್ಗಳು, ಅದರಲ್ಲೂ 11,000 ಕೋಟಿ SC ST TSP ದಲಿತರ ಆದಿವಾಸಿ ಹಣ ತೊಗೊಂಡು ಅವ್ರು ಮಾಡ್ತಾ ಇದ್ದಾರೆ. ನಮಗೆ ಇದು ಭಾಳ ದುಃಖ ಆಗುತ್ತೆ. ಮತ್ತು ಮುಖ್ಯವಾಗಿ ಸಿದ್ದರಾಮಯ್ಯ ನಿಜವಾಗ್ಲೂ ಬ್ರಾಹ್ಮಣ್ಯ ರಾಜಕಾರಣಿ ಅಲ್ಲ ಅಂದರೆ ಯಾಕೆ ಹಾಲು ಮತದ ಕುರುಬರನ್ನ STಗೆ ಸೇರ್ಸಕ್ಕೆ ಹೋಗಿದ್ದಾರೆ, ಶಿಫಾರಸು ಮಾಡಿದ್ದಾರೆ? ಯಾಕೆ 1 ವರ್ಷದಲ್ಲಿ ನೀವು ನಿಜವಾಗ್ಲೂ ನಮ್ಮ ಶೋಷಿತ ಪರವಾಗಿ ಭೂ ಸುಧಾರಣೆ ಮಾಡಿದ್ದೀರಾ? ದೊಡ್ಡ ಮಟ್ಟ ಸಿದ್ದರಾಮಯ್ಯವರು ಹೇಳ್ತಾರೆ BJP ಮೀಸಲಾತಿ ವಿರೋಧಿಗಳಂತ. BJP ಎಷ್ಟು ಮಟ್ಟಿಗೆ ಮೀಸಲಾತಿ ಬಗ್ಗೆ ಜ್ಞಾನ ಇದೆ ಅದು ಬೇರೆ ಪ್ರಶ್ನೆ. ಆದರೆ ಸಿದ್ದರಾಮಯ್ಯನವರು 1 ವರ್ಷದಲ್ಲಿ ಅಥವಾ 6 ವರ್ಷಗಳಲ್ಲಿ ಯಾವ ದೊಡ್ಡ ಮಟ್ಟದ ಮೀಸಲಾತಿ ಯೋಜನೆ ಮಾಡಿದ್ದಾರೆ ನಮ್ಮ ಅಲೆಮಾರಿಗಳಿಗೆ, ನಮ್ಮ ದಲಿತರಿಗೆ, ನಮ್ಮ ಆದಿವಾಸಿಗಳಿಗೆ? ಸೊ ಈ ನಿಟ್ಟಿನಲ್ಲಿ ನನಗೆ ಎಲ್ಲೋ ಒಂದು ಕಡೆ ಅಲೆಮಾರಿಗಳು ನಿರ್ಲಕ್ಷ್ಯ ಆಗ್ತಾ ಇದೆ. ಅಲೆಮಾರಿಗಳಿಗೆ ಅವ್ರ ಜೋಪಡಿಯಲ್ಲಿ ಬದುಕ್ತಾ ಇದ್ದಾರೆ, ಅವರಿಗೆ ಕಡು ಬಡತನಲ್ಲಿ ಬದುಕ್ತಾ ಇದ್ದಾರೆ. ಈ ಅಭಿವೃದ್ಧಿ, ಈ ಒಂದು ಅತ್ಯುತ್ತಮ ಬೆಳೀತಾ ಇರೋ ಭಾರತ ಕರ್ನಾಟಕದ ವಿಚಾರದಲ್ಲಿ ಈ ಸಮುದಾಯಗಳು ನಿರ್ಲಕ್ಷ್ಯ ಆಗ್ತಾ ಇದೆ. ನಮ್ಮ ಒತ್ತಾಯ ಏನು ಅಂದರೆ, ಈ ಒಂದು 82 ಕುಟುಂಬ ಸುಡುಗಾಡಿಸಿದ್ರು, ಮತ್ತು ಈ ಒಂದು 57 ಕುಟುಂಬ ದುರ್ಗಾ ಮುರುಗಿ ಆ ಸಮುದಾಯದ ಸದಸ್ಯರು ಇಲ್ಲೂ ಬಂದಿದ್ದಾರೆ. ರಾಮನಗರ ಚಿಕ್ಕೋಡಿ ಜಿಲ್ಲೆ ಚಿಕ್ಕೋಡಿ ಊರು ಒಳಗಡೆನೆ ಬದುಕ್ತಾ ಇರೋರಿಗೆ ಹಕ್ಕುಪತ್ರ ಮಾಡಬೇಕು, ಅವ್ರ ಮನೆಗಳು ಕಟ್ಸ್ಕೊಡ್ಬೇಕು, ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಒಂದು ಉತ್ತಮವಾದ ಶಿಕ್ಷಣ ಕೊಟ್ಟು ಅವ್ರಿಗೂ ಕೂಡ ಸರಿಸಮಾನದ ನಾಗರಿಕರಾಗಿ ಬೆಳೆಯೋಕ್ಕೆ ಒಂದು ಅವಕಾಶ ಸಿಗಬೇಕು. ಬರೀ ಆಳುವ ವರ್ಗ ಅಷ್ಟೇ ಅಲ್ಲ, ನಿಮ್ಮ ರಾಜಕಾರಣಿಗಳು ಶ್ರೀಮಂತರ ಮಕ್ಕಳು, ಈ ಚಿಕ್ಕೋಡಿನಲ್ಲಿ ಶ್ರೀಮಂತರ ಮಕ್ಕಳಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ. ಅವ್ರ ಕೊಡುಗೆ ಏನಿದೆ? ಅವ್ರ ಕೊಡುಗೆ MP ಕ್ಷೇತ್ರದ ಕೊಡುಗೆ ಏನೂ ಇಲ್ಲದೆ ಇದ್ರೂ ಅವ್ರಿಗೆಲ್ಲ ಕೊಡ್ತೀರಾ. ಆದರೆ ಈ ಸಮುದಾಯಗಳ ಮಕ್ಕಳಿಗೆ ಏನು ಬೆಲೆ ಇಲ್ವಾ? ಈ ಸಮುದಾಯದ ಮಕ್ಕಳು ಒಳ್ಳೆ ಶಿಕ್ಷಣ ಸಿಗಬಾರ್ದಾ? ಇದು ಎಲ್ಲೋ ಒಂದು ಕಡೆ ಮಿಸ್ ಪ್ರಯಾರಿಟೀಸು, ಬರೀ ಆಳುವ ವರ್ಗದ ಪರಗ ಈ ಸರ್ಕಾರ. ಇದು ನಮಗೆ ಭಾಳ ದುಃಖ ಆಗುತ್ತೆ. ನಮಗೆ ಪರಿವರ್ತನೆ ಬೇಕು. ನಾವು ಖಂಡಿತ ಗಣೇಶ್ ಹುಕ್ಕೇರಿ ಅಂತ ನಮ್ಮ ದಲಿತರು, ಅಲೆಮಾರಿಗಳು ಎಲ್ಲರೂ ಹೋಗಿ 6-7 ಸಲ ಮಾತಾಡಿದ್ದಾರೆ. ಅವರೆಲ್ಲ ನಾನು ಇವಾಗ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಅವ್ರು ಬೆಂಗಳೂರಿನಲ್ಲಿದ್ದರು, ಅವ್ರ ಫೋನು ಡಿಸ್ಕನೆಕ್ಟ್ ಆಗಿದೆ. ನಾನು ಕೂಡ ಅವ್ರನ್ನ ಭೇಟಿ ಮಾಡಿ, ನಿಮ್ಮ ಸರ್ಕಾರನೇ ಇದೆ, 136 ಸೀಟ್ ಕೊಟ್ಟಿದೆ ಈ ಕರ್ನಾಟಕ ಜನತೆ ಕೊಟ್ಟಾಗ 136 ಸೀಟ್ ಅಂದರೆ ಅಹಿಂದದ ಪರವಾಗಿ ಕೆಲಸ ಮಾಡೋಕ್ಕೆ ಕೊಟ್ಟಿದ್ದಾರೆ ಹೊರತು, ನೀವು ಬರೀ ನಿಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ನೀವು ಬರೀ ಶ್ರೀಮಂತರ ಪರ ಬ್ಯಾಟ್ ಮಾಡಿಕೊಂಡು ಆಮೇಲೆ ಕೇಂದ್ರ ಸರ್ಕಾರದ ಮುಂದೆ ಕೆಲಸಕ್ಕೆ ಬಾರದು ಹೋರಾಟ ಮಾಡ್ಕೊಂಡು ಇರೋದ್ರಿಂದ ನಮಗೆ ಸರಿ ಹೋಗಲ್ಲ. ಖಂಡಿತ ಸಮರ್ಥನೆ ಮಾಡ್ತೀವಿ. ಆಸ್ತಿ ಮರು ಹಂಚಿಕೆ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಆರ್ಥಿಕ ನ್ಯಾಯ ಅನ್ನೋದಿದೆ. ಆಸ್ತಿ ಮರು ಹಂಚಿಕೆ ನಮ್ಗೆ ಅಗತ್ಯ ಇದೆ. ಪಿತ್ರಾರ್ಜಿತ ತೆರಿಗೆ ಹಾಕಬೇಕು. ಇವತ್ತಿನ ದಿನ ಒಬ್ಬ ಕಾಂಗ್ರೆಸ್ ಸದಸ್ಯನ ಹತ್ರ 60 ಕೋಟಿ, ಕಾಂಗ್ರೆಸ್ MLA, ಸಾಧಾರಣ ಕಾಂಗ್ರೆಸ್ MLA ಹತ್ರ, ಸಾಧಾರಣ BJP MLA ಹತ್ರ 17 ಕೋಟಿ, ಸಾಧಾರಣ JDS MLA ಹತ್ರ 23 ಕೋಟಿ. ಇವ್ರ ಹತ್ರ ಇಷ್ಟೊಂದು ದುಡ್ಡು ಇರುವಾಗ ಇವ್ರು ಮರು ಹಂಚಿಕೆ ಮಾಡಲ್ಲ. ಇವ್ರಿಗೆ ಮರು ಹಂಚಿಕೆ ಮಾಡಿಸ್ಬೇಕು. ಜನರಿಗೆ ಒಂದು ಭೂಮಿ ಮೇಲೆ
ಅವರ ಐಷಾರಾಮಿ ಗಾಡಿಗಳ ಮೇಲೆ, ಅವ್ರ ಪಿತ್ರಾರ್ಜಿತ ಆಸ್ತಿ ಮೇಲೆ ತೆರಿಗೆ ಹೆಚ್ಚು ಮಾಡಿ ಅದನ್ನು ನಮ್ಮ ಅಲೆಮಾರಿ ಸಮುದಾಯಗಳು, ನಮ್ಮ ದಲಿತ ಸಮುದಾಯಗಳು, ನಮ್ಮ ಆದಿವಾಸಿ ಸಮುದಾಯಗಳು ಯಾರ್ಯಾರು ಕಡುಬಡತನದಲ್ಲಿ ಬದುಕ್ತಾ ಇದ್ದಾರೆ ಅವರಿಗೆ ಮರು ಹಂಚಿಕೆ ಮಾಡಲೇಬೇಕು. ಭೂ ಸುಧಾರಣೆಯೂ ಆಗಬೇಕು, ದೊಡ್ಡ ಮಟ್ಟದ ಬದಲಾವಣೆ ಆಗಬೇಕು. ಇದು ಸಂವಿಧಾನದ ಪೀಠಿಕೆಯಲ್ಲಿದೆ. ಇದನ್ನು ನೆಗ್ಲೆಕ್ಟ್ ಮಾಡೋರು, ಇದನ್ನು ವಿರೋಧ ಮಾಡೋರು ನಿಜವಾಗ್ಲೂ ಸಂವಿಧಾನದ ಪೀಠಿಕೆ ವಿರುದ್ಧ ಇದ್ದಾರೆ. ನಾವೆಲ್ಲರೂ ಆರ್ಥಿಕ ಮರು ಹಂಚಿಕೆ ಬಗ್ಗೆ ಪರ ಇದ್ದೀವಿ. ಅಲ್ಲಿ ನಾನು ಕುಟುಂಬಸ್ಥರಿಗೆ ಹೇಳಿದ್ದೀನಿ, ನಾವೆಲ್ಲರೂ ಸೇರಿ ಹೋರಾಟ ಮಾಡಬೇಕು. ನಿಮಗೆ ಕಷ್ಟ ಆಗಿದೆ ಅನ್ನೋ ಕಾರಣಕ್ಕೆ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಕಷ್ಟ ಆಗಬಾರ್ದು. ನೀವೆಲ್ಲರೂ ಸೇರಿ ಗಣೇಶ್ ಹುಕ್ಕೇರೂರು 5-6 ಸಲ ಹೋಗಿದಾರಂತೆ. ಅವರು ನೆಗ್ಲೆಕ್ಟ್ ಮಾಡಿದ್ದಾರೆ, ಆದರೂ ಅವ್ರು ಗೆದ್ದಿದ್ದಾರೆ. ಅವ್ರು ಮಾಡಲಿ. ಇವಾಗ ಸರ್ಕಾರ ಅವ್ರ ಹತ್ರ ಇದೆ, ದೊಡ್ಡ ಮಟ್ಟಕ್ಕಿದೆ. ಈ ಚಿಕ್ಕೋಡಿ ಸಿಟಿನಲ್ಲೇ ಇದೆ. ಎಲ್ಲೋ ದೂರದಲ್ಲಿ ಇದ್ದರೆ ನಾವು ಅವಾಗ ಏನೋ ಒಂದು ನೋಡಿಲ್ಲ ಅಂತ ಹೇಳ್ಬೋದು. ಸಿಟಿ ಒಳಗೆ ರಾಮನಗರ, ಆಶ್ರಯ ನಗರ ಅಂತ ಇರೋ ಕಡೆನಲ್ಲೂ ಗುಡಿಸ್ತಾ ಇರೋದ್ರಲ್ಲಿ ನಮಗೆ ಕಾಣ್ತಾ ಇಲ್ಲ. ಅಂದರೆ ಜನರನ್ನ ಸಾಕಷ್ಟುವಾಗಿ ಅಲ್ಲಿ ಜನರನ್ನು ಸಾಕಷ್ಟು ಭಿಕ್ಷೆಗೆ ಬಿಡುವಂಥ ಕೆಲಸ ಅವ್ರು ನಮ್ಮ ಮನೆಯವ್ರು ಕಳಿಸ್ತಾರೆ ಅಂತ ಹೇಳಿ ಅವ್ರು ಹೇಳ್ತಾರೆ ಸರ್. ಅದ್ರ ಬಗ್ಗೆ ಯಾವ ರೀತಿ ಹೋರಾಟ? ಅಲ್ಲಿ ಭಾಳ ಕಷ್ಟದಲ್ಲಿ ಬದುಕ್ತಾ ಇದ್ದಾರೆ, ಭಿಕ್ಷಾಟನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಬರೀ ಕೂದಲು ಕಟ್ ಮಾಡಿ ವಿಗ್ಗಿಗೂ ಯೂಸ್ ಮಾಡ್ತಾ ಇದ್ದಾರೆ, ಮತ್ತು ಸ್ಕ್ರ್ಯಾಪ್ ಮಟಲ್ ಮಾಡ್ತಾರೆ. ಅವ್ರ ಬದುಕೇ ಭಾಳ ಕಷ್ಟ. ಮತ್ತು ಅವ್ರಿಗೆ ನೀರಿನ ಫೆಸಿಲಿಟಿ ಇಲ್ಲ. ನಮಗೆ ನೀರು ನಿಂತು ಹೋದರೆ ಒಂದು ದಿನ ಅಥವಾ ಅರ್ಧ ದಿನ ಎಷ್ಟು ಕಷ್ಟ ಆಗುತ್ತೆ. ಅವರು 25, 30, 40 ವರ್ಷ ಅವ್ರು ನೀರಿಲ್ಲದೆ ಬದುಕ್ತಾರೆ, ಕರೆಂಟ್ ಇಲ್ಲದೆ ಬದುಕ್ತಾರೆ, ಸೋಲಾರ್ ಪವರ್ ಯೂಸ್ ಮಾಡ್ತಾರೆ. ಆ ಜೋಪಡಿಗಳೆಲ್ಲ ಅಷ್ಟು ಕಷ್ಟ ಇದ್ದರೂ ಕೂಡ ಈ ಸರ್ಕಾರ, ಈ ಆಳುವ ಸರ್ಕಾರಕ್ಕೆ ನೆಗ್ಲೆಕ್ಟ್ ಇದೆಯಲ್ಲ, ರಾಜಕಾರಣಿಗಳು ಏನೋ ಮಾಡಬೇಕು. ನ್ಯಾಯ ಸಿಗೋವರೆಗೂ ನಾವು ಫಾಲೋ ಅಪ್ ಮಾಡಿ ಅದನ್ನು ಹೋರಾಟಕ್ಕೆ ಚೇತರಿಸ್ಕೊಳ್ತೀವಿ. ಅದನ್ನು ಹೋರಾಟ ಮಾಡೋಕ್ಕೆ ರೆಡಿ ಆಡ್ಕೊತೀವಿ. ನಾವು ಅದನ್ನು ಮುಂದುವರಿಸ್ತೀವಿ. ಇದಕ್ಕೆ ನಮಗೆ ನ್ಯಾಯ ಬೇಕೇ ಬೇಕು. ಆಮೇಲೆ ಇವರು ಕೂಡ ನಮ್ಮ ಕೃಷ್ಣ ಅವರು ಅಲ್ಲಿರೋ ಒಂದು ಸದಸ್ಯರು, ಸುಡುಗಾಡಿಸಿದ್ರು ಸದಸ್ಯರು. ಅವರು ಅಲ್ಲಿ ನಮಗೆ 82 ಕುಟುಂಬ ಸುಡುಗಾಡಿಸಿದ್ರು. ಮತ್ತು 57 ಕುಟುಂಬ ದುರ್ಗಾ ಮುರುಗಿ ಜೋಪಡಿಯಲ್ಲಿ ಬದುಕ್ತಾ ಇದ್ದಾರೆ. ಅವರೆಲ್ಲರಿಗೂ ಹಕ್ಕುಪತ್ರ, ಮನೆಗಳು ಸಿಗಬೇಕು. ಥ್ಯಾಂಕ್ ಯು.